ಅಧ್ಯಾಯ 6 ರೆವಿನ್ಯೂ ಅಧಿಕಾರ ವ್ಯಾಪ್ತಿ. ರೆವಿನ್ಯೂ ಅಧಿಕಾರ ವ್ಯಾಪ್ತಿ ಅಂತಂದಾಗ ಯಾವ ಥರ ಅಧಿಕಾರ ವ್ಯಾಪ್ತಿ ಇರುತ್ತದೆ ಎಂಬುದನ್ನು ಅಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಪ್ರಕರಣ 60ರ ಪ್ರಕಾರ ಪರಿಭಾಷೆಗಳು ಅಂದರೆ ರೆವಿನ್ಯೂ ಪ್ರಕಾರ ಭೂಮಿ ಅಂದ್ರೆ ಏನಪ್ಪ ಅಂತಂದಾಗ, ಭೂಮಿ ಅಂತ ಒಂದು ಪದ ಬಂದಾಗ ಅದು ಏನೇನು ಇನ್ಕ್ಲೂಡ್ ಆಗಿರ್ತದ, ಏನೇನು ಒಳಗೊಂಡಿರ್ತದ ಎಂಬುದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ಭೂಮಿ ಅಂತ ಬಂದಾಗ ನಾವು ಏನೇನು ತಿಳ್ಕೊಬೇಕಪ್ಪ ಅಂತಂದಾಗ ಅದು ಪಟ್ಟಣ ಆಗಿರಬೇಕು ಅಥವಾ ಗ್ರಾಮ ಆಗಿರ್ಬೋದು ಅಥವಾ ನಿವೇಶನಗಳಾಗಿರ್ಬೋದು, ಮರಗಳಾಗಿರ್ಬೋದು, ಬೆಳೆಯುವ ಪೈರು ಆಗಿರ್ಬೋದು, ಮರಗಳಿರುವ ಹಣ್ಣು, ಮರದ ಹಾಲು, ಆಮೇಲೆ ದಾರಿ ಹಕ್ಕುಗಳು, ದೋಣಿ, ಹಾಯಿಗಡ್ಗ, ಮಸ್ತಕ್ಷೇತ್ರ, ಮೀನು, ಈ ಥರ ಇವೆಲ್ಲ ಸೇರಿರ್ತಾವಂತ. ಒಂದು ಭೂಮಿ ಅಂದ ತಕ್ಷಣ ಆ ಭೂಮಿ ಎಂಬ ಪದ ಅಂತ ಬಂದಾಗ ಇವೆಲ್ಲ ಇರ್ಬೋದು ಅಂತ ಹೇಳ್ತಾರೆ. ರೆವಿನ್ಯೂ ಒಂದು ಇಲಾಖೆಯಲ್ಲಿ ಬರ್ತಕ್ಕಂಥ ಒಂದು ಪದ ಇದು. ಸೊ ಪರಿಭಾಷೆಗಳು. ಇದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಭೂಕಂದಾಯ. ಏನು ಭೂಕಂದಾಯ ಅಂದ್ರೆ ಏನಪ್ಪ ಅಂದ್ರೆ ಯಾರೇ ವ್ಯಕ್ತಿ ಹೊಂದಿರತಕ್ಕಂಥ ಒಂದು ಭೂಮಿ ಆಗಿರ್ಬೋದು, ಜಮೀನು ಅಥವಾ ಹೊಲ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಅವ್ರು ಏನು ಮಾಡ್ತಾರೆ, ಸರ್ಕಾರಕ್ಕೆ ಒಂದು ಹಣವನ್ನು ಸಂದಾಯ ಮಾಡ್ತಾರೆ. ಒಂದು ಮೊಬಲಗು ಹಣವನ್ನು ಸಂದಾಯ ಮಾಡ್ತಕ್ಕಂಥದ್ದು. ಆ ಸಂದಾಯ ಮಾಡ್ತಕ್ಕಂಥದಕ್ಕೆ ನಾವು ಭೂಕಂದಾಯ ಅಂತ ಕರಿತೀವಿ. ಇದನ್ನ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಬಟ್ ಭೂಮಿ ಅಂದ ತಕ್ಷಣ ನಗರ, ಪಟ್ಟಣ, ಗ್ರಾಮ, ಮರ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥದಕ್ಕೂ ನಾವು ಭೂಮಿ ಎಂಬ ಒಂದು ಪದವನ್ನು ಯೂಸ್ ಮಾಡ್ತೀವಿ. ಭೂಕಂದಾಯ ಅಂದ್ರೆ ನೋಡಿದೀವಿ. ಇದಾದ್ಮೇಲೆ ಪ್ರಕರಣ 61ರ ಪ್ರಕಾರ. ಪ್ರಕರಣ 61 ಏನು ಹೇಳ್ತಪ್ಪ ಅಂದ್ರೆ ರೆವಿನ್ಯೂ ನ್ಯಾಯಾಲಯಗಳ ಅನನ್ಯ ಅಧಿಕಾರ ವ್ಯಾಪ್ತಿ ಮತ್ತು ಸಿವಿಲ್ ನ್ಯಾಯಾಲಯಗಳ ಅನನ್ಯ ಅಧಿಕಾರ ವ್ಯಾಪ್ತಿಗೆ ಪ್ರತಿಬಂಧ ಹೆಂಗದ, ಹೆಂಗ್ ರೆವಿನ್ಯೂ ನ್ಯಾಯಾಲಯ ಮತ್ತು ಸಿವಿಲ್ ನ್ಯಾಯಾಲಯಗೆ ಏನು ಪ್ರತಿಬಂಧ ಅದ ಅಂತ ಕೇಳ್ತಾನೆ. ಅಂದ್ರೆ ಇಲ್ಲಿ ನೋಡ್ರಿ, ಯಾವ ವಿಷಯದ ಬಗ್ಗೆ ನಿರ್ಧಾರಣೆ ಮಾಡಲು, ತೀರ್ಮಾನ ಮಾಡಲು ಮತ್ತು ಇತ್ಯರ್ಥ ಮಾಡಲು ರೆವಿನ್ಯೂ ನ್ಯಾಯಾಲಯಕ್ಕೆ ಅಧಿಕಾರ ಇದೆಯೋ, ರೆವಿನ್ಯೂ ನ್ಯಾಯಾಲಯಕ್ಕೆ ಅಧಿಕಾರ ಮಾಡಲಾಗಿದೆಯೋ ಆ ವಿಷಯದ ಬಗ್ಗೆ, ತೀರ್ಮಾನದ ಬಗ್ಗೆ ನಾವು ಸಿವಿಲ್ ನ್ಯಾಯಾಲಯ ಅದಕ್ಕೆ ಅಧಿಕಾರ ವ್ಯಾಪ್ತಿಯಲ್ಲಿ ಹೊಂದಿರತಕ್ಕದ್ದಲ್ಲ. ರೆವಿನ್ಯೂಗೆ ಯಾವ ವಿಷಯಗಳಿದ್ದವು ರೆವಿನ್ಯೂ ಇಲಾಖೆನೇ ಮಾಡಬೇಕು, ಸಿವಿಲ್ ನ್ಯಾಯಾಲಯಗಳಿರ್ತಕ್ಕಂಥ ಯಾವ ವಿಷಯಗಳು ಸಿವಿಲ್ ನ್ಯಾಯಾಲಯನೇ ಮಾಡ್ಬೇಕಂತ ಹೇಳ್ತಾರೆ. ಇದು ಅಷ್ಟೇ ಅಲ್ಲದೆ ಯಾವುದೇ ಹುದ್ದೆಗೆ ಅಥವಾ ಸೇವೆಗೆ ಸಂಬಂಧಪಟ್ಟ ಯಾವುದೇ ಸ್ವತ್ತಿನ ಬಗ್ಗೆ ಸರ್ಕಾರದ ವಿರುದ್ಧ ಕ್ಲೇಮ್ಗಳಾಗಿರ್ಬೋದು, ರೆವಿನ್ಯೂ ಸಿವಿಲ್ ನ್ಯಾಯಾಲಯಗಳ ಒಳಪಟ್ಟಿರಲ್ಲ, ರೆವಿನ್ಯೂ ನ್ಯಾಯಾಲಯಕ್ಕೆ ಒಳಪಟ್ಟಿರೋದು ಹೇಳ್ತೀವಿ. ಇಲ್ಲಿ ಸ್ವತ್ತಿನ ಬಗ್ಗೆ ಏನಾದರೂ ಇತ್ತಂದ್ರೆ ರೆವಿನ್ಯೂ ನ್ಯಾಯಾಲಯಕ್ಕೆ ಬರ್ತದ. ಭೂಕಂದಾಯದ ಮೊಬಲಗು ಬಗ್ಗೆ ಇತ್ತಂದ್ರೆ ರೆವಿನ್ಯೂ ನ್ಯಾಯಾಲಯಕ್ಕೆ ಬರ್ತದ. ಮೋಜಣಿ ಅಥವಾ ಕಂದಾಯ ವ್ಯವಸ್ಥೆ ಬಗ್ಗೆ ಇತ್ತಂದ್ರೆ ಅದನ್ನು ಕೂಡ ನಾವೆಲ್ಲಿ ಬರ್ತಪ್ಪ ಅಂತಂದಾಗ ನಾವು ರೆವಿನ್ಯೂ ನ್ಯಾಯಾಲಯದ ಒಳಗಡೆ ಬರ್ತದ ಅಂತ ಹೇಳ್ತೀವಿ. ರೆವಿನ್ಯೂ ನ್ಯಾಯಾಲಯದಲ್ಲಿ ಬರ್ತಕ್ಕಂಥ ಇದೇನು ಅಷ್ಟು ಓದೋ ಅವಶ್ಯಕತೆ ಅಂತೇನಿಲ್ಲ. ಸೊ ಇಂಪಾರ್ಟೆಂಟ್ ಇರೋದನ್ನ ನೋಡ್ಕೊಂಡು ಹೋಗೋಣ. ನೆಕ್ಸ್ಟ್ ಕೆಲವು ದಾವೆಗಳನ್ನು ಉಳಿಸೋದಕ್ಕೆ ಅಂದ್ರೆ 62ನೇ ಪ್ರಕರಣ ಪ್ರಕಾರ ನಾವು ದಾವೆಗಳು ಯಾವ ನೋಡ್ತೀವಿ ಅಂತಂದಾಗ, ಈ ಕೆಳಗಿನ ದಾವೆಗಳ ಪೈಕಿ ಯಾವುದೇ ದಾವೆಯನ್ನು ವಿಚಾರಣೆಗೆ ತೆಗೆದುಕೊಳ್ಳಲು 61ನೇ ಪ್ರಕರಣದಲ್ಲಿರುವುದು ಯಾವುದು ಸಿವಿಲ್ ನ್ಯಾಯಾಲಯವನ್ನು ಪ್ರತಿಬಿಂಬಿಸುವುದೆಂದು ಭಾವಿಸತಕ್ಕದ್ದಲ್ಲ ಅಂತಂದಾಗ, ಇಲ್ಲಿ ನೋಡ್ರಿ, ಪ್ರತಿಬಿಂಬಿಸಲು ಭಾವಿಸತಕ್ಕದ್ದಲ್ಲ. ಇನ್ನು 61ನೇ ಪ್ರಕಾರ ದಾವೆಗಳು, 62ನೇ ಪ್ರಕಾರ ದಾವೆಗಳು ಯಾವುದಂದಾಗ, ಈಗ ಸರ್ಕಾರ ಕೆಲವೊಂದು ಅಮೌಂಟ್ ಕ್ಲೇಮ್ ಮಾಡಿರ್ತದ, ಕೆಲವೊಂದು ಅಮೌಂಟ್ನ ಫಿಕ್ಸ್ ಮಾಡಿರ್ತದ. ಅವಾಗ ಏನು ಮಾಡ್ತೀವಪ್ಪ ಅಂತಂದ್ರೆ ಆ ಅಮೌಂಟ್ ಫಿಕ್ಸ್ ಮಾಡಿದ್ದಲ್ಲ ಅದು ಕರೆಕ್ಟ್ ಆಗಿರಲಿಲ್ಲಪ್ಪ ಅಂದ್ರೆ ನಾವು ರಾಜ್ಯ ಸರ್ಕಾರದ ಅಗೇನ್ಸ್ಟ್ ದಾವೆ ಹೋಗ್ಬೋದು. ಕೆಲವೊಂದು ಯಾವ ಮೊಬಲಗು ವಸೂಲು ಮಾಡಲು ರಾಜ್ಯ ಸರ್ಕಾರ ಅಧಿಕಾರ ನೀಡಿರೋದು, ಆ ಮೊಬಲಗುಕ್ಕಿಂತ ಹೆಚ್ಚಿಗೆ ನಾವೇನಾದರೂ ವಸೂಲು ಮಾಡ್ತಾ ಇದ್ರೆ, ಅದನ್ನು ಕ್ಲೇಮ್ ಮಾಡ್ತಾ ಇದ್ರೆ, ಅಂಥ ವಿಷಯಗಳಿಗೆ ನಾವು ಅಗೇನ್ಸ್ಟ್ ಸರ್ಕಾರದ ವಿರುದ್ಧ ದಾವೆ ಹೋಗ್ಬೋದು ಅಂತ ಹೇಳ್ಬೋದು ಇಲ್ಲಿ. ಮತ್ತೆ ಇಲ್ಲಿ ಖಾಸಗಿ ಹಕ್ಕಿಗಳ ನಡುವೆ ಖಾಸಗಿ ಹಕ್ಕಿಯನ್ನು ಸ್ಥಾಪಿಸುವ ಸಲುವಾಗಿ ಖಾಸಗಿ ವ್ಯಕ್ತಿಗಳ ನಡುವಣ ಏನಾದರೂ ದಾವೆ ಉಂಟಾಯ್ತಂದ್ರೆ ಅಲ್ಲೂ ಕೂಡ ನಾವು ಹೋಗ್ಬೋದು. ಅಥವಾ ಭೂ ಸ್ವಾಧೀನಕ್ಕಾಗಿ ಖಾಸಗಿ ವ್ಯಕ್ತಿಗಳ ನಡುವಣ ದಾವೆ ಉಂಟಾದಾಗ ಅದನ್ನು ಕೂಡ ಈ ರೆವಿನ್ಯೂ ಇಲಾಖೆಯಲ್ಲಿ ಒಳಗೊಂಡಿರ್ತದೆ ಹೊರತು ಸಿವಿಲ್ ನ್ಯಾಯಾಲಯ ಪ್ರಕರಣದಲ್ಲಿ ಹೊರಬರಲ್ಲ. ಈ ಪ್ರಕಾರ ಏನು ಮಾಡ್ಬೋದು, ನಾವು ದಾವೆ ಹೋಗ್ಬೋದು ಅಂತ ಹೇಳ್ಬೋದು. ನಾವು ದಾವೆ ಹೋಗ್ತಾರೆ ಇದ್ರ ಪ್ರಕಾರ ನಾವು ದಾವೆ ಹೋಗ್ಬೋದು, ಎಲ್ಲಿಗೆ, ನ್ಯಾಯಾಧೀಕರಣಕ್ಕೆ ದಾವೆ ಹೋಗ್ಬೋದು ಅಂತ ಹೇಳಿ 62ನೇ ಪ್ರಕರಣ ಹೇಳ್ತದೆ. ಖಾಸಗಿ ವ್ಯಕ್ತಿಗಳಾಗಿರ್ಬೋದು ಅಥವಾ ಭೂ ಸ್ವಾಧೀನಕ್ಕೆ ನಡತಕ್ಕಂಥ ಖಾಸಗಿ ವ್ಯಕ್ತಿಗಳ ಬಗ್ಗೆ ನಡಬಹುದು, ಈ ಥರ. ಇದಾದ್ಮೇಲೆ 63ನೇ ಪ್ರಕರಣ ನೋಡ್ರಿ, ಸರ್ಕಾರದ ವಿರುದ್ಧ ಯಾವುದೇ ದಾವೆಯನ್ನು ಅಥವಾ ಇತರ ವ್ಯವಹಾರಣೆಯನ್ನು ಹೂಡುವುದಕ್ಕೆ ಮುಂಚೆ ವಾದಿಯು ಅಪೀಲ್ ಮಾಡಿಕೊಳ್ಳಲು ತನಗಿರುವ ಹಕ್ಕನ್ನು ಪೂರ್ತಿಯಾಗಿ ಬಳಸಿಕೊಳ್ಳತಕ್ಕದ್ದು. ಅಂದ್ರ ಸರ್ಕಾರದ ವಿರುದ್ಧ ಯಾವುದೇ ದಾವೆಯನ್ನು ಅಥವಾ ಇತರ ವ್ಯವಹಾರಣೆಯನ್ನು ಹೂಡುವುದಕ್ಕೆ ಮುಂಚೆ ವಾದಿಯು ಅಪೀಲ್ ಮಾಡಿಕೊಳ್ಳಲು ತನಗಿರುವ ಹಕ್ಕನ್ನು ಪೂರ್ತಿಯಾಗಿ ಬಳಸಿಕೊಳ್ಳತಕ್ಕದ್ದು. ಅಂದ್ರೆ ರಾಜ್ಯ ಸರ್ಕಾರವು ಅಥವಾ ರೆವಿನ್ಯೂ ಅಧಿಕಾರಿಯು ಯಾವುದೇ ಕಾರ್ಯದ ಅಥವಾ ಕಾರ್ಯಲೋಪದ ಕಾರಣದಿಂದಾಗಿ ರಾಜ್ಯ ಸರ್ಕಾರದ ವಿರುದ್ಧ ಯಾವುದೇ ದಾವೆಯನ್ನು ಅಥವಾ ಇತರ ವ್ಯವಹಾರ ವಾದಿಯನ್ನು ಹೂಡತಕ್ಕದ್ದು. ಈಗ ರಾಜ್ಯ ಸರ್ಕಾರದ ಯಾವುದೇ ಕಾರ್ಯಲೋಪ ಇತ್ತಂದ್ರೆ ಅದ್ರ ಅಗೇನ್ಸ್ಟ್ ನಾವೇನು ಮಾಡೋದು, ಕಂಪ್ಲೇಂಟ್ ಮಾಡ್ಬೋದು, ರಿಜಿಸ್ಟರ್ ಮಾಡ್ಬೋದು. ಆದರೆ ಅದು ಮಾಡೋದಕ್ಕಿಂತ ಮೊದಲು ತತ್ಕಾಲದಲ್ಲಿ ಜಾರಿ ಇರತಕ್ಕಂಥ ಕಾನೂನಿನ ಮೇರೆಗೆ ಅವಕಾಶ ಇರುವಂಥ ಎಲ್ಲ ಅಪೀಲುಗಳನ್ನು, ಅಂಥ ದಾವೆಯನ್ನು
ಯಾವ ಕಾಲದೊಳಗೆ ಹೂಡಲು ಅವಕಾಶ ಸಾಧ್ಯವಿರುತ್ತದೋ ಆ ಕಾಲ ಪರಿಮಿತಿಯೊಳಗೆ ವಾದಿ ಹೂಡಿದ್ದಾನೆಂದು ಅವನು ಸಿದ್ಧಪಡಿಸಿದ ಹೊರತು ಯಾವ ಸಿವಿಲ್ ನ್ಯಾಯಾಲಯವು ಅಂತ ದಾವೆಯನ್ನು ವಿಚಾರಣೆಗೆ ತೆಗೆದುಕೊಳ್ಳತಕ್ಕದ್ದಲ್ಲ ಅಂತಂದಾಗ ರಾಜ್ಯ ಸರ್ಕಾರ ಏನು ಮಾಡ್ತದೆ, ಕೆಲವು ನಿಯಮಗಳಿರುತ್ತೆ. ಆ ನಿಯಮದ ಒಳಗಡೆನೆ ಅವ್ನು ಏನೇನು ಮಾಡಿರ್ಬೇಕಪ್ಪ ಅಂದರೆ ಆ ದಾವೆಯನ್ನು ಹೂಡಿರ್ಬೇಕು. ಅದ್ರಕ್ಕಿಂತ ಹೆಚ್ಚಿಗೆ ಹೋಗೋಕೆ ಬರಲ್ಲ ಅವನಿಗೆ. ಒಂದು ಹೆಚ್ಚಿಗೆ ಹೋದರೆ ಅಥವಾ ಅದ್ರ ಒಳಗಡೆನೆ ಅವನೇನಾದರೂ ದಾವೆ, ಆ ಕಾನೂನು ಮಾಡಿದಂಥ ಒಳಗಡೆನೆ ಅವನೇನಾದ್ರೂ ದಾವೆ ಹೂಡಿದ್ರೆ ಅವ್ನು ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂತಿಲ್ಲ ಅಂತ ಹೇಳ್ತದೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಉಚ್ಚ ನ್ಯಾಯಾಲಯದ ತೀರ್ಮಾನಕ್ಕಾಗಿ ಪ್ರಶ್ನೆಗಳನ್ನು ಒಪ್ಪಿಸಲು ನ್ಯಾಯಾಧೀಕರಣದ ರಚನೆ. ಉಚ್ಚ ನ್ಯಾಯಾಲಯದ ತೀರ್ಮಾನಕ್ಕಾಗಿ ಪ್ರಶ್ನೆಗಳನ್ನು ಒಪ್ಪಿಸಲು ನ್ಯಾಯಾಧೀಕರಣದ ಅಧಿಕಾರ. ಅಂದ್ರೆ ಹೆಂಗ್ ಗೊತ್ತಾ, ಈಗ ಹೈಕೋರ್ಟ್ ಇರ್ತಾರೆ, ಹೈಕೋರ್ಟಿಗೆ ನ್ಯಾಯಾಧೀಕರಣ. ಈಗ ನ್ಯಾಯಾಧೀಕರಣ ಅಂದ್ರೆ ನಾವು ಹೇಳಿದೇವಲ್ಲ, ಸೊ 5 ಜನ ಸೇರ್ಕೊಂಡು ಒಂದು ನ್ಯಾಯಾಧೀಕರಣ ಆಗಿರ್ತಾರೆ. ನ್ಯಾಯಾಧೀಕರಣ ಅಂದ್ರೆ ಯಾರ್ಯಾರಪ್ಪ ಅಂತಂದಾಗ ರೀಜನಲ್ ಕಮಿಷನರ್ ಆಗ್ಬೋದು, 2 ಜಡ್ಜ್ಗಳಾಗಿರ್ಬೋದು, ಸೊ ಈ ಥರ. ಆಮೇಲೆ 2 DC ಸೇರಿ ಒಟ್ಟು 5 ಜನ ಆಗಿ ಒಂದು ನ್ಯಾಯಾಧೀಕರಣ ರಚನೆ ಮಾಡಿರ್ತಾರಲ್ಲ, ಆ ಥರ ಒಂದು ನ್ಯಾಯಾಧೀಕರಣಕ್ಕೆ ಬಂದಂಥ ಯಾವುದೇ ಪ್ರಶ್ನೆಯನ್ನು ನಾವು ಒಂದು ಸಮಂಜಸ ಅನ್ಸಲ್ಲ, ಕರೆಕ್ಟಾಗಿ ಡಿಸಿಷನ್ ಕೊಡ್ಲಿಕ್ಕೆ ಆಗಿಲ್ಲಪ್ಪ ಅಂದ್ರೆ ಇವ್ರು ಏನು ಮಾಡ್ತಾರೆ, ಹೈಕೋರ್ಟಿಗೆ ಪಾಸ್ ಮಾಡ್ತಾರೆ. ಅದನ್ನು ಹೈಕೋರ್ಟಿಗೆ ಮೂವ್ ಮಾಡೋದು. ಎಷ್ಟನೇ ಪ್ರಕರಣ ಅಂದ್ರೆ 64ನೇ ಪ್ರಕರಣದ ಪ್ರಕಾರ. 64ನೇ ಪ್ರಕರಣದ ಪ್ರಕಾರ ಏನಪ್ಪ ಅಂತಂದಾಗ, ಒಂದು ಯಾವುದೇ ಒಂದು ವಿಷಯದ ಬಗ್ಗೆ ಒಂದು ಪ್ರಶ್ನೆ ಉದ್ಭವಿಸ್ತದ್ರಿ. ಅಲ್ಲಿ ನ್ಯಾಯಾಧೀಕರಣಕ್ಕೆ ಒಂದು ಪಕ್ಷಕಾರ ಆಗಿರ್ಬೋದು, ಒಂದು ಅರ್ಜಿದಾರ ಏನಾಗಿರ್ತಾನ, ಆ ನ್ಯಾಯಕಾರಣಕ್ಕೆ ಒಂದು ಅರ್ಜಿ ಸಲ್ಲಿಸಿದಾಗ ಅವ್ನು ಸರಿಯಾದವನಿಗೆ ನ್ಯಾಯ ಸಿಕ್ಕಿರಲ್ಲ, ಸರಿಯಾದ ನ್ಯಾಯ ಅವನಿಗೆ ಸಮಂಜಸ ಅನ್ಸದೇ ಇದ್ದಾಗ ಅವನೇನು ಮಾಡ್ತಾನಪ್ಪ ಅಂದ್ರೆ ಇದನ್ನು ನ್ಯಾಯವನ್ನು ಉಚ್ಚ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡ್ರಿ ಅಂತ ಹೇಳ್ಬಿಟ್ಟು ದಾವೆ ಹೂಡ್ತಾನೆ. ದಾವೆ ಹೂಡಿದಾಗ ಈಗ ಏನು ಮಾಡ್ತಪ್ಪ ಅಂದ್ರೆ ನ್ಯಾಯಾಧೀಕರಣ ಏನು ಮಾಡ್ತಾ, ಉಚ್ಚ ನ್ಯಾಯಾಲಯಕ್ಕೆ ಆ ಪ್ರಶ್ನೆಯನ್ನು ಪಾಸ್ ಮಾಡ್ತಾರೆ. ಸೊ ಅದೇ ಆಗ್ತದೆ, ಉಚ್ಚ ನ್ಯಾಯಾಲಯಕ್ಕೆ ತೀರ್ಮಾನಕ್ಕಾಗಿ, ಉಚ್ಚ ನ್ಯಾಯಾಲಯ ಡಿಸಿಷನ್ಗಾಗಿ ಪ್ರಶ್ನೆಗಳನ್ನು ಒಪ್ಪಿಸಲು ನ್ಯಾಯಾಧೀಕರಣಕ್ಕೆ ಅಧಿಕಾರ. ನ್ಯಾಯಾಧೀಕರಣ ಏನು ಮಾಡ್ತಪ್ಪ ಅಂದ್ರೆ ಉಚ್ಚ ನ್ಯಾಯಾಲಯಕ್ಕೆ ಆ ಕ್ವಶನನ್ನು ಪಾಸ್ ಮಾಡ್ತಾರೆ. ಎಷ್ಟನೇ ಪ್ರಕರಣದಪ್ಪ ಅಂದ್ರೆ 64ನೇ ಪ್ರಕರಣದಾಗ ನೋಡ್ತೀವಿ ನಾವು. ಆಗ ಒಪ್ಪಿಸಿದ ಆ ಪ್ರಶ್ನೆಯನ್ನಪ್ಪ ನ್ಯಾಯಾಧೀಕರಣ ಒಪ್ಪಿಸಿರ್ತಾರೆ. ಒಪ್ಪಿಸಿದ ನಂತರ ಉಚ್ಚ ನ್ಯಾಯಾಲಯದ ಶೀಘ್ರದಲ್ಲಿ ಒಂದು ದಿನವನ್ನು ಗೊತ್ತುಪಡಿಸತಕ್ಕದ್ದು, ಒಂದು ಡೇನ್ ಗೊತ್ತುಪಡಿಸಿದ್ರಿ. ಒಂದು ದಿನ ಅಂತ ಹೇಳೋದು ಗೊತ್ತುಪಡಿಸಿ ಆ ದಿನದಂದು ಒಂದು ನೋಟಿಸ್ ಕೊಡ್ತದೆ. ನ್ಯಾಯಾಧಿಭವನಕ್ಕೆ ಒಂದು ನೋಟಿಸ್ ಕೊಡ್ತದ. ನ್ಯಾಯಾಧಿಭವನಕ್ಕೆ ಒಂದು ನೋಟಿಸ್ ಕೊಟ್ಟು ಆ ಮೊಕದ್ದಮೆಯನ್ನು ಆ ಪಕ್ಷಕಾರನ ಅರ್ಜಿ ಹಾಕಿರ್ತಾನಲ್ಲ ಅವನ ಮುಖಾಂತರ ನಾವು ವಾದನ ಮಾಡ್ಬೋದು, ಅಥವಾ ಒಂದು ವಕೀಲ್ ಇಟ್ಕೊಂಡು ವಕೀಲ್ ಮುಖಾಂತರ ಏನು ಮಾಡ್ಬೋದಪ್ಪ ಅಂದ್ರೆ ಅವ್ನು ವಾದ ಮಾಡ್ಬೋದು. ಆ ವಾದ ಕೇಳಕ್ಕೆ ಹೈಕೋರ್ಟ್ ರೆಡಿಯಾಗಿರ್ತದೆ ಅಂತ ಹೇಳ್ತಾರೆ ಇಲ್ಲಿ. ತಿಳಿತಾ? ಸೊ ಆ ಉಚ್ಚ ನ್ಯಾಯಾಲಯದ ಬಂದಂಥ ನ್ಯಾಯಾಧೀಕರಣದಿಂದ ಬಂದಂಥ ಪ್ರಶ್ನೆಯನ್ನು ಶೀಘ್ರವಾಗಿ ತಗೊಂಡ್ಕೊಂಡು ಒಂದು ಡೇಟ್ ಫಿಕ್ಸ್ ಮಾಡಿ ನೋಟಿಸ್ ಕೊಟ್ಟು ಆ ದಿವಸದಿಂದ ಅವನನ್ನು ಕರೆದು ಏನಪ್ಪ ಅಂದ್ರೆ ವಿಚಾರಣೆಗೆ ಒಳಪಡಿಸ್ತದೆ. ಅದಾದಮೇಲೆ ಆ ಮೊಕದ್ದಮೆನೆಲ್ಲ ಕೇಳಿದ ತಕ್ಷಣ ಅದನ್ನು ಪರ್ಯಾಲೋಚನೆ ಮಾಡ್ತಾರೆ. ಪರ್ಯಾಲೋಚನೆ ಮಾಡಿಬಿಟ್ಟು ಅದಕ್ಕೆ ಪ್ರತಿಯಾದ ಕಾರಣಗಳು ಮತ್ತು ತೀರ್ಮಾನಗಳು ಮತ್ತು ಮೊಹರ್ ಒಂದು ಸೈನ್ ಸಿಗ್ನೇಚರ್ ಜೊತೆ ಅದೇನು ಮಾಡ್ತಾರೆ, ಮತ್ತೆ ನ್ಯಾಯಾಧೀಕರಣ ಕಳಿಸ್ತದ. ತನ್ನೆಲ್ಲ ಡಿಸಿಷನನ್ನು ಬರೆದ್ಬಿಟ್ಟು ಮತ್ತೆ ನ್ಯಾಯಾಧೀಕರಣಕ್ಕೆ ರಿಟರ್ನ್ ಕಳಿಸ್ತದ. ಅಂದ್ರೆ ಅಲ್ಲಿ ನ್ಯಾಯಾಧೀಕರಣದಾಗ ಜಸ್ಟ್ ಜಜ್ಮೆಂಟ್ ಮೂವ್ ಮಾಡ್ತಾರೆ, ಬಟ್ ಜಜ್ಮೆಂಟ್ ಕೊಡೋದು ಇಲ್ಲೇ ನ್ಯಾಯಾಧೀಕರಣದಲ್ಲೇ ಕೊಡ್ತಾರೆ. ಉಚ್ಚ ನ್ಯಾಯಾಲಯದಲ್ಲಿ ಜಜ್ಮೆಂಟ್ನ ಇಲ್ಲಿ ಕಳಿಸಿರ್ತಾರೆ. ಎಲ್ಲಿಗಪ್ಪ ಅಂದ್ರೆ ನ್ಯಾಯಾಧೀಕರಣಕ್ಕೆ ಕಳಿಸಿರ್ತಾರೆ ಅವರು. ಇಲ್ಲಿ ನೋಡ್ರಿ, ಅದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನಾಗಿರ್ತಪ್ಪ, ಒಂದು ವೇಳೆ ಆ ಪ್ರಶ್ನೆ ಅಪೂರ್ವ ಇತ್ತಂತಪ್ಪ ಅಂದ್ರೆ ನ್ಯಾಯಾಧೀಕರಣಕ್ಕೆ ಒಪ್ಪಿಸಿದಂಥ ನ್ಯಾಯಾಧೀಕರಣ ಏನು ಹೈಕೋರ್ಟಿಗೆ ಒಪ್ಪಿಸಿರ್ತಾರಲ್ಲ ಪ್ರಶ್ನೆ, ಅದೇನದು ಕರೆಕ್ಟ್ ಆಗಿರಲಿಲ್ಲ, ಅಪೂರ್ಣ ಅಂದಾಗ ಅದನ್ನು ವಾಪಸ್ ಕಳಿಸುವಂಥ ಅಧಿಕಾರ ಇದ್ದಿರ್ತದೆ ಹೈಕೋರ್ಟ್ ಏನು ಮಾಡ್ತಾ ಅದನ್ನು ರಿಟರ್ನ್ ಕಳಿಸ್ಬೋದು ನ್ಯಾಯಾಧೀಕರಣಕ್ಕೆ, ಇದು ಕ್ವಶನ್ ತಪ್ಪದ ಅಂತೇಳಿ. ಆಮೇಲೆ ಅಲ್ಲಿ ಏನೇನು ಖರ್ಚುಗಳಾಗಿರ್ತವೆ, ಕೆಲವೊಂದು ಖರ್ಚು ವೆಚ್ಚಗಳಾಗಿರ್ತವೆ. ಅಂಥ ಸಮಯದಲ್ಲಿ ಹೈಕೋರ್ಟ್ ಯಾವ ಥರ ನಿರ್ದೇಶನ ಕೊಡ್ತದ ಆ ಪ್ರಕಾರ ಅದನ್ನು ಇತ್ಯರ್ಥ ಮಾಡ್ಬೇಕಾಗ್ತದೆ ಅಂತ ಹೇಳ್ತದೆ ಹೈಕೋರ್ಟ್. ಅದು ಯಾವುದೇ ಥರ ನಿರ್ದೇಶನ ಕೊಟ್ಟು ನಿರ್ದೇಶನದ ಆಧಾರದ ಮೇಲೆ ಖರ್ಚುಗಳ ವೆಚ್ಚಗಳನ್ನು ಇದು ಮಾಡ್ತದೆ. ಸೊ ಇದು 64ನೇ ಪ್ರಕರಣದಾಗ ನಾವು ನ್ಯಾಯಾಧೀಕರಣದಿರ್ತಕ್ಕಂಥ ಪ್ರಶ್ನೆಗಳನ್ನು ಹೈಕೋರ್ಟ್ಗೆ ಮೂವ್ ಮಾಡೋದು 64ನೇ ಪ್ರಕರಣ ಆದಾಗ. 65ನೇ ಪ್ರಕರಣ ಏನು ಹೇಳ್ತಪ್ಪ ಅಂತಂದಾಗ, ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಉಚ್ಚ ನ್ಯಾಯಾಲಯಕ್ಕೆ ಒಪ್ಪಿಸಲು ಸಿವಿಲ್ ನ್ಯಾಯಾಲಯದ ಅಧಿಕಾರ. ಈಗ ಸಿವಿಲ್ ನ್ಯಾಯಾಲಯದಲ್ಲಿ ಏನೇನು ಅಧಿಕಾರ ಅದ ನಮಗೆ ಇಂಪಾರ್ಟೆಂಟ್ ಆಗ್ತಿಲ್ಲ ನೋಡ್ರಿ. ಸಿವಿಲ್ ನ್ಯಾಯಾಲಯದಲ್ಲಿ ನೋಡಿದಾಗ, ಸಿವಿಲ್ ನ್ಯಾಯಾಲಯದಲ್ಲಿ ಬಂದಂಥ ಯಾವುದೇ ಒಂದು ದಾವೆ ಇದ್ದಿರ್ತದೆ, ಯಾವುದೋ ಒಂದು ಕೇಸ್ ಬಂದಿರ್ತದೆ ಅಂತ ತಿಳ್ಕೊರಿ. ಬಂದಾಗ ಅವಾಗ ನ್ಯಾಯಾಧೀಶರು ಇದ್ದಿರ್ತಾರ. ನ್ಯಾಯಾಧೀಶರು ಏನು ಮಾಡ್ತಾರೆ, ಇದು ನನ್ನ ಅಧಿಕಾರ ವ್ಯಾಪ್ತಿಗೆ ಒಳಗೆ ಬರ್ತಾ ಇಲ್ಲಪ್ಪ ಅಂತ ಅವ್ರಿಗೆ ಮನದಟ್ಟಾಯ್ತದ, ಅವ್ರಿಗೆ ಸಂದೇಹ ಹುಡ್ತದ. ಅಂಥ ಸಮಯದಲ್ಲಿ ಅವ್ರು ಏನು ಮಾಡ್ತಾರ, ಆ ಕ್ವಶನನ್ನು ಹೈಕೋರ್ಟಿಗೆ ಮೂವ್ ಮಾಡ್ತಾರ. ಆ ಪ್ರಶ್ನೆ ಇದನ್ನು ಹೈಕೋರ್ಟಿಗೆ ಮೂವ್ ಮಾಡ್ತಾರ. ಅವಾಗ ಹೈಕೋರ್ಟ್ ಏನು ಮಾಡ್ತಪ್ಪ ಅಂದ್ರೆ, ನ್ಯಾಯಾಧೀಶರು ಹೊರಡಿಸಿದಂಥ ಒಂದು ಮೂವ್ ಮಾಡಿದಂಥ ಒಂದು ಪ್ರಶ್ನೆ ಅಥವಾ ವಾದ ಅದನ್ನು ಅವ್ರು ಮುಂದುವರಿಸ್ಬೋದು, ಅಥವಾ ರಿಟರ್ನ್ ಅವ್ರು ಏನು ಮಾಡ್ತಾರಪ್ಪ ಅಂದರೆ ನ್ಯಾಯಾಧೀಶರು ರಿಟರ್ನ್ ಕಳಿಸ್ಬೋದು. ಇಲ್ಲಿ ಹಂಗದ ರಿಟರ್ನ್ ಕಳಿಸ್ಬೋದು, ಅಥವಾ
ಅವ್ರು ಏನು ಮಾಡೋದು ಅದನ್ನು ಮುಂದುವರಿಸ್ಬೋದು ಅಂತ ಹೇಳ್ತದೆ. ಅದಾದಮೇಲೆ ಒಂದು ವೇಳೆ ಇದು ಏನಾದರೂ ಈ ಅಪೀಲ್ ಏನಾದರೂ ಸರ್ವೋಚ್ಚ ನ್ಯಾಯಾಲಯದಿಂದ ಅಪೀಲ್ ಬಂದ ತಕ್ಷಣ ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತ ಹೇಳ್ತಿದ್ದಲ್ಲಿ ಅದ್ರಾಗೇನಿಲ್ಲ. ಸೊ ಇಲ್ಲೇನಪ್ಪ ಅಂದ್ರೆ ಇಷ್ಟು ನೆನ್ಪಿಟ್ಕೋರಿ, ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಉಚ್ಚ ನ್ಯಾಯಾಲಯಕ್ಕೆ ಒಪ್ಪಿಸಲು ಸಿವಿಲ್ ನ್ಯಾಯಾಲಯದಲ್ಲಿ ಏನಪ್ಪ ಅಂತಂದ್ರೆ ಅಧಿಕಾರ ವ್ಯಾಪ್ತಿ ಇದ್ದಿರಲ್ಲ, ಅವಾಗ ಏನು ಮಾಡ್ತದೆ ಹೈಕೋರ್ಟಿಗೆ ಪಾಸ್ ಮಾಡ್ತಾರೆ. ಅದಕ್ಕೆ 65ನೇ ಪ್ರಕರಣ ಅಂತ. ಪ್ರಕರಣಗಳು ಇಂಪಾರ್ಟೆಂಟು, ಕೆಳಗಡೆ ಬರೋದು ಕ್ವಶನ್ ಅಷ್ಟು ಬರಲ್ಲ, ಬಟ್ ಪ್ರಕರಣವಂತೂ ಪಕ್ಕ ಬರ್ತಾವ್ರಿ ಕ್ವಶನ್. ಸೊ ನ್ಯಾಯಪೀಠ ರಚನೆ, ಈಗ ನೋಡ್ರಿ ನಾವು ನ್ಯಾಯಾಧೀಕರಣದಿಂದ 66ನೇ ಪ್ರಕರಣ ಪ್ರಕಾರ ನಾವು ನ್ಯಾಯಪೀಠ ರಚನೆ ಮಾಡ್ತೀವಿ. ಅಂದ್ರೆ ಏನಪ್ಪಾ ಅಂತಂದಾಗ ಈಗ ನ್ಯಾಯಾಧೀಕರಣದಿಂದ ಬಂದಂಥ ಕೇಸ್ ಹೋಗಿರ್ತದೆ, ನ್ಯಾಯಾಧೀಕರಣದಿಂದ ಹೈಕೋರ್ಟಿಗೆ ಹೋಗಿರ್ತದ. ಆಮೇಲೆ ನಾವು ಸಿವಿಲ್ ನ್ಯಾಯಾಲಯದಿಂದನೂ ಹೈಕೋರ್ಟಿಗೆ ಹೋಗಿರ್ತದೆ. 64ನೇ ಪ್ರಕರಣದಾಗ ನ್ಯಾಯಾಧೀಕರಣದಿಂದ ಕೇಸ್ ಹೋಗಿರ್ತದ. 65ನೇ ಪ್ರಕರಣದಿಂದ ನಾವು ಸಿವಿಲ್ ನ್ಯಾಯಾಲಯದಿಂದ ಕೇಸ್ ಹೋಗಿರ್ತದೆ. ಇವೆರಡೂ ಕೇಸ್ ಹೋದಾಗ ಅಲ್ಲೇನು ಮಾಡ್ತದೆ ನ್ಯಾಯಪೀಠ ರಚನೆ ಆಗಿರ್ತದ. ಸೊ 66ನೇ ಪ್ರಕರಣ ಪ್ರಕಾರ ನ್ಯಾಯಪೀಠ ರಚನೆ ಹೆಂಗಿರ್ಬೇಕಪ್ಪ ಅಂದ್ರೆ ದ್ವಿಪೀಠ ಸದಸ್ಯರನ್ನು ಮೀರಿದಂತೆ ಇರಬೇಕು. ಅಂದ್ರೆ ಎರಡು ನ್ಯಾಯಾಧೀಶರನ್ನೊಳಗೊಂಡ ಎರಡು ನ್ಯಾಯಾಧೀಶರನ್ನೊಳಗೊಂಡ ಒಂದು ಪೀಠ ಇದ್ದಿರ್ಬೇಕು. ಅದಕ್ಕಿಂತ ಜಾಸ್ತಿ ಇತ್ತಪ್ಪ ಅಂತಂದಾಗ ನಾವು ಇದು ಮಾಡಕ್ಕೆ ಬರಲ್ಲ. ಈಗ ನೋಡ್ರಿ ಅದಕ್ಕಿಂತ ಕಡಿಮೆ ಇರಂಗಿಲ್ಲ ಅಂತ, 2ಕ್ಕಿಂತ ಹೆಚ್ಚಿಗೆ ಇರ್ಬೋದು, 3 ಇರ್ಬೋದು, 3 ಬೆಂಚ್ ಇರ್ಬೋದು, 4 ಬೆಂಚ್ ಇರ್ಬೋದು, 2 ಬೆಂಚಸ್ ಇರ್ಬೋದು. ಈ ಥರ 2ರಿಂದ ಮೇಲ್ಪಟ್ಟ ಬೆಂಚಸ್ನ ಇಬ್ಬರು ನ್ಯಾಯಾಧೀಶರು ಒಳಗೊಂಡಂತಹ ಒಂದು ನ್ಯಾಯಪೀಠ ರಚನೆ ಆಗ್ಬೇಕಂತ ಹೇಳ್ಬಿಟ್ಟು 65ನೇ ಪ್ರಕರಣ ಹೇಳ್ತದ. ಸೊ ಇಲ್ಲಿ ಏನಿಲ್ಲ, ಪ್ರಕರಣಗಳು ಇಂಪಾರ್ಟೆಂಟು. 66ನೇ ಪ್ರಕರಣ ನ್ಯಾಯಪೀಠ ರಚನೆ, 65ನೇ ಪ್ರಕರಣ ಸಿವಿಲಿಂದ ಹೈಕೋರ್ಟ್ಗೆ ಪ್ರಶ್ನೆಗಳನ್ನು ಮೂವ್ ಮಾಡೋದು, 64ನೇದಂತ ಬಂದಾಗ ನ್ಯಾಯಾಧೀಕರಣದಿಂದ ನಾವು ಹೈಕೋರ್ಟಿಗೆ ಪಾಸ್ ಮಾಡೋದು. ಸೊ ಪ್ರಕರಣಗಳು ತುಂಬ ಇಂಪಾರ್ಟೆಂಟ್ ಆಗ್ತಾವೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಭಾಳ ಜಾಸ್ತಿನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಬರೀ ನೋಡ್ತಿದ್ದೀರ ಅಷ್ಟೇ. ಸೊ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಸೊ ಮುಂದೆ ಇದೇ ಥರ ಎಷ್ಟು ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಆಗುತ್ತೆ. ಧನ್ಯವಾದಗಳು.